ಪದ್ಮನಾಭ, ಪರವಾಗಿಲ್ಲ ಕಣೆ, ಲೆಕ್ಕದಲ್ಲೂ ನೀನು ಪ್ರಳಯಾಂತಕ ಟ್ರಮೆಂಡಸ್. ನಮ್ದೆಲ್ಲ ಯಾವ ಲೆಕ್ಕ ಬಿಡಿ ಸರ್. ಸ್ವಲ್ಪ ಗರಂ ಆಗಿ ಮಾತಾಡಿದ ಆಳುಗಳನ್ನ ಹುಟ್ಲೇ ಇಲ್ಲ ಅನ್ಸ್ಬಿಟ್ಟು ಬಚಾವಾಗ್ಬಿಡ್ತೀರಿ. ನಿಮ್ ಲೆಕ್ಕಾಚಾರದ ಮುಂದೆ ನಮ್ದೆಲ್ಲ ಯಾವ ಲೆಕ್ಕ ಸರ್? ರವಿ ಜೊತೆ ನೀನು ಎಷ್ಟೊಂದು ಸಲಿಗೆಯಿಂದ ಇರೋದು ನನಗಿಷ್ಟ ಇಲ್ಲ. ಐ ಆಮ್ ಅಶೇಮ್ ಆಫ್ ಯು. ವಾಟ್ ಡ್ಯಾಡಿ, ರವಿನಾ ಅಷ್ಟು ಒಳ್ಳೆಯವನು ಇಷ್ಟು ಒಳ್ಳೆಯವನು ಅಂತ ಹೊಗಳಿಸಿ ಯಾರು? ಇಟ್ಸ್ ಯು. ರವಿ ಅತಿ ಜಾಣ. ಅವನ ಸಹವಾಸ ನೀನು ಮಾಡಬಾರ್ದು ಅನ್ನೋದೇ ನಾನು ಅವತ್ತು ಮಾತಾಡಿದ್ರ ಅರ್ಥ. ಅರ್ಥವೋ ಅನರ್ಥವೋ, ಐ ಲವ್ ರವಿ, ಐ ಅಡೋರ್ ರವಿ, ಐ ಲೈಕ್. ನೋ ನೋ ನೋ, ನಾವು ತೋಳುಗಳಾದ್ರೆ ಅವರು ಚಿರತೆಗಳು. ಈ ಸಂಬಂಧ ನಾನು ಖಂಡಿತ ಒಪ್ಪಲ್ಲ. ಮೆಜಾರಿಟಿಗೆ ಬಂದವರು ರೂಲ್ ಮಾಡೋ ಈ ದೇಶದಲ್ಲಿ ಮೆಜಾರಿಟಿಗೆ ಬಂದಿರೋ ಮಗಳನ್ನ ತಡಿಯೋಕ್ಕಾಗಲ್ಲ ಡ್ಯಾಡಿ. ನೋಡಿದೆ ಪದ್ಮನಾಭ, ಮೆಜಾರಿಟಿಗೆ ಬಂದಿರೋ ನನ್ನ ಮಗಳ ಅಥಾರಿಟಿ ಸ್ಟೇಟ್ಮೆಂಟ್. ಯೋರ್ ಸೆಲೆಕ್ಷನ್ ಈಸ್ ಬೆಸ್ಟ್ ಸೆಲೆಕ್ಷನ್. ನಿಮ್ಮಿಬ್ಬರು ಪ್ರೇಮಕ್ಕೆ ನನ್ನ ಆಶೀರ್ವಾದ. ಮೈ ಸ್ವೀಟ್ ಡ್ಯಾಡಿ. ರಂಗರಾವು ಅವ್ರ ಮಕ್ಕಳು ಅವ್ರ ವಂಶನ್ ಕಂಡ್ರೇನೆ ಕೋಪ ಮಾಡ್ಕೊಳ್ತಿದ್ರು. ಈಗ ನೋಡಿದ್ರೆ ಆ ವೈರಿಗಳ ಮನೆಗೆ ಮಗಳು ಕೊಡಕ್ಕೆ ಒಪ್ಕೊಳ್ತಾ ಇದ್ರಲ್ಲ ಸರ್? ಎಸ್, ಯು ಆರ್ ಕರೆಕ್ಟ್. ಆದ್ರೆ ರವಿ ನನಗೆ ವೈರಿ ಅಲ್ಲ. ಗಂಧರ್ವಗಿರಿ ಎಸ್ಟೇಟ್ಗೂ ನನ್ನ ಕೊಳ್ಳಿಬಾಳಿ ಎಸ್ಟೇಟ್ಗೂ ಕಂಪೇರ್ ಮಾಡಿದ್ರೆ ಅದ್ರ 10ನೇ ಒಂದು ಭಾಗ ಇಲ್ವಲ್ಲ? ಅದೇನೋ ಸರಿ. ಆದ್ರೆ ನೀವು ಇವತ್ತಿಲ್ಲ ನಾಳೆ ಈ ಕೊಳ್ಳಿಬಾಳಿ ಎಸ್ಟೇಟ್ ಎಲ್ಲ ನಿಂದೆ ಆಗುತ್ತೆ, ಈ ಪ್ಲಾಂಟೇಶನ್ಗೆಲ್ಲ ನೀನೇ ಮಾಲೀಕ ಅಂತಿದ್ರಿ. ಪದ್ಮನಾಭ್, ಪ್ಲೀಸ್ ಗೆಟ್ ಅಪ್. ನೀನು ಯಾಕೆ ಮಾಲೀಕ ಆಗ್ಬಾರ್ದು? ಆ ಅದೃಷ್ಟ ನಿನಗೆ ಬರ್ಬೇಕಾದ್ರೆ ನನ್ನ ಮಗಳು ಗಂಧರ್ವಗಿರಿ ಎಸ್ಟೇಟ್ಗೆ ಸೊಸೆ ಆಗ್ಬೇಕು. ಆಮೇಲೆ ನನ್ನ ಸಂಚಿನಿಂದ ಒಬ್ಬೊಬ್ರು ಅಗಾಧವಾದ ಗಂಧರ್ವಗಿರಿ ಎಸ್ಟೇಟ್ ನಂದಾಗ್ಲೇಬೇಕು. ನನ್ನ ಚಿಕ್ಕ ಕೊಳ್ಳಿ ಬಾಳಿ ಎಸ್ಟೇಟಿನ ಹೆಸರು ಆ ದೊಡ್ಡ ಗಂಧರ್ವಗಿರಿ ಎಸ್ಟೇಟ್ ಬೋರ್ಡ್ ಮೇಲೆ ಬೋಲ್ಡ್ ಆಗಿ ಟೈಟ್ ಆಗಿರ್ಬೇಕು. ಅಯ್ಯಯ್ಯೋ, ನಾನು ಈ ಮಕ್ಕಳನ್ನ ಹೇಗೆ ಸಮಾಧಾನ ಪಡಿಸ್ಲಿ? ದೇವ್ರೆ, ನನ್ಗೆ ಯಾಕೆ ಕಷ್ಟ? ಯಾಕ್ರು ಆಳ್ತಾ ಇದ್ದೀರಾ? ಇವ್ರ ಜೊತೆ ಹೆಣ್ಮಗ್ ನನ್ ಕೈಲಿ ಆಗೋಲ್ವೇ? ನನ್ ತಲೆ ಚಿಕ್ಕ ಹಿಡ್ದೋಗಿದೆ. ಏ ಗಂಗಿ, ಬೇಗ ಬಾರೆ, ಮಕ್ಕಳನ್ನ ಕರ್ಕೊಂಡೋಗಿ ಮಲಸೆ. ಮನಸ್ಸು ರಾಜಲಕ್ಷ್ಮಿ, ಸಮಾಧಾನ ಮಾಡ್ಕೊಳ್ಳೆ. ಮಗ ಸೊಸೆ ಮೊಮ್ಮಕ್ಕಳು ಅಂತ ಆಗ ನಾವು ಪಟ್ಟು ಸುಖವೆಲ್ಲ ಹೇಗೆ ನಾಶವಾಗಿ ಹೋಯ್ತೋ ಹಾಗೇನೆ ಇವತ್ತು ನಾವು ಪಡ್ತಿರೋ ಸಂಕಟಗಳೆಲ್ಲ ಒಂದಲ್ಲ ಒಂದ್ ದಿವಸ ನಾಶವಾಗಿ ಹೋಗುತ್ತೆ. ಯಾವಾಗ ನಮ್ಮ ಮಗನ ಹೆಂಡತಿ ಯಾವತ್ತು ನಮ್ಮ ಮನೆಗೆ ಬರ್ತಾಳೋ ಆವತ್ತು ನಮ್ಮ ಸಂಕಟಗಳೆಲ್ಲ ಪರಿಹಾರವಾಗುತ್ತೆ. ಆ ಹೆಂಡತಿ ಅಂತ ಹೇಳಿ ಬರ್ತಾಳೋ ಅದನ್ನೇ ಕೇಳೋಣ ಅಂತ ಬಂದೆ. ಸ್ವಲ್ಪ ರೇಗಾಡ್ದ ಸಮಾಧಾನವಾಗಿ ಕೇಳು. ಹೇಳಿ ಹೇಳಿ. ಪಕ್ಕದ ಎಸ್ಟೇಟ್ ಕರುಣಾಕರನ ಮಗಳು ರೂಪಾ ಇದ್ದಾಳಲ್ಲ, ಅವಳು ನಮ್ಮ ರವೀಂದ್ರ ಪರಸ್ಪರ ಪ್ರೀತಿಸ್ತಾ ಇದ್ದಾರೆ. ಹಾವಿಗೂ ಮುಂಗ್ಸಿಗೆ ಮದುವೆ ಮಾಡಿಸಿ ಮನೇನ ಸುಡುಗಾಡು ಮಾಡಂತೀರಾ? ಕಾಲ ಬದಲಾವಣೆ ಆಗ್ತಾ ಇದೆ ಕಣೆ. ಪರಸ್ಪರ ಪ್ರೇಮದ ಮುಂದೆ ನಿನ್ನ ಜಾತಿ ಸಂಪ್ರದಾಯ ಎಲ್ಲ ಕರ್ಪೂರದಾಗಿ ಉರಿದು ನಾಶವಾಗಿ ಹೋಗ್ತಾ ಇದೆ, ಬೂದಿಯಾಗಿ ಹೋಗ್ತಾ ಇದೆ. ಹೌದು, ನನ್ನ ಕರ್ಪೂರದಾಗಿ ಉರಿದು ಬೂದಿ ಮಾಡಿ ಸಂತೋಷವಾಗಿ ಮದುವೆ ಮಾಡಿಸಿ. ದೊಡ್ಡ ಜೋಯ್ಸ್ರ ಸಣ್ಣ ಜೋಯ್ಸ್ರ ತುಂಬ್ಕೊಟ್ಟು ಹೇಳ್ಕೊಡ್ಲಾ? ಜೋಯ್ಸರು ನಮ್ಮೂರ್ ನರಸಿಂಹಸ್ವಾಮಿಗೆ ಪೂಜಾರು ಮಾತ್ರ ಅಲ್ಲ ಭಕ್ತರ ಆಗ್ಬಿಟ್ಟವ್ರೆ. ಅದಕ್ಕೆ ನಾನು ಭಕ್ತಿನೇ ಆಗ್ಬಿಡ್ಬೇಕಾ? ಏನೋ ದೇವಸ್ಥಾನಕ್ಕಷ್ಟು ಉಂಬ್ಳಿ ಜಮೀನ್ ಇದೆಯಲ್ಲ, ಉಂಬ್ಳಾ ನಡೀತಾ ಇದೆಯಲ್ಲ ಅಂತ ನಾನು ಪೂಜೆ ಮಾಡಿ ಋಣ ತೀರಿಸ್ತಾ ಇದ್ದೀನಿ. ಹಂಗಲ್ಲ, ನೀವ್ ತೀರ್ಕೊಂಡ್ಮ್ಯಾಗೆ ಪಾಪುಂಡೆ ಮಗನೇ, ನಾ ಹೇಳೋದು ಮುಂದೆ ರಾಮ ಮಾಡೋ ಪೂಜೆ ಇನ್ನೆಂಗಿರುತ್ತೋ ಅಂತ. ರಾಮನಿಗೆ ಮೆದ್ಲಿಲ್ಲ, ಕಪಿಲೆಗೆ ನಾಲ್ಗೆ ಇಲ್ಲ, ಅದ್ ನನ್ ತಪ್ಪೆ. ಇದು ಹೆಕ್ತಾಯಿ ಹೊಟ್ಟೆಲೆ ಏನೋ ಮಿಸ್ಟೇಕ್ ಇದೆ ಅಂತ ನಾನಂತೀನಿ. ಅದಕ್ಕೆ ನೀನೇನಂತೀಯ? ಹೌದೌದೌದು, ಲಕ್ಷ್ಮಮ್ಮರ ಹೊಟ್ಟೆಲೇ ದೋಷ ಇರ್ಬೇಕು. ಅದಕ್ಕೆ ಊರಿಗೆ ಉಪಕಾರವಾಗಲಿ ಅಂತ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಏರ್ಸಿ ಏರ್ಸಿ ಹೇಳ್ತೀನಿ. ನಿಮ್ಗೇನ್ ವಯಸ್ಸಾಗೈತೆ? ನೋಡಿದ್ದೀರ? ಇದಾಳಲ್ಲ ನಮ್ಮ ಅಕ್ಕನ ಮಗಳು ನೇತ್ರ ನನ್ನ ಹೆಂಡತಿ. ಅವಳೇನಾದ್ರೂ ನಿನ್ ಮದುವೆ ಆದ್ರೆ ನಾನು ಈಗಲೇ ಇಲ್ಲಿ ಬಿಟ್ಟು ಹೋಗ್ತೀನಿ.
ಆಮೇಲೆ ನೀನು ಗೋತ ನಾನು ಗೋತ. ಸಿಕ್ಕ ಸೂಪ ಗಾಡಿ ಬಿಟ್ಬಿಡ್ಬೇಡ, ಹಾಳು ಬೇಡ. ನೇತ್ರ ನಂಗೆ ಮದುವೆ ಮಾಡ್ಕೊಡ್ತೀಯಾ? ಓ ನರಸಿಂಹರಾಣೆ ನರಸಂಲಾಣೆ. ಕಲ್ಯಾಣಿಗೆ ಹೊಟ್ಟು ಬರ್ತೀನಿ. ನೀನು ಪದಕನ ಮನೆಗೆ ಹೋಗಿ ಹೊರಗೆ ಕಲ್ತ್ಕೊ ಹೋಗು. ಕೊಡಿಯತ್ತೆ, ನಾನೊಬ್ಳೆ ಹೋಗ್ತೀನಿ. ತೂ ಕುಡ್ದೊಳಗೆ ಹಾಸ್ ಕೊಟ್ಟ ಹಾಗಾಯ್ತು. ನೀನೊಬ್ಳೆ ಕಲ್ಯಾಣಿಗೆ ಹೋಗಿ ಚಂಗುಲಿಗಳ ಜೊತೆ ಚೆಲ್ಲಾಟ ಆಡ್ಕೊಂಡು ಬರೋ ಹೊತ್ತಿಗೆ ಹೊತ್ತು ಮಳಿಗೆ ಕತ್ಲಾಗುತ್ತೆ. ನಡೀರಾಮ ಹೊಡಿಲಿ, ನಾನೇ ಹೋಗ್ತೀನಿ. ನಾನು ಬರೋದ್ರೊಳಗೆ ಡಬ್ಬದಲ್ಲಿರೋ ಅಕ್ಕಿನೆಲ್ಲ ಸೋಸಿ ಚಕ್ಲಿ ಹಿಟ್ಟನ್ನೆಲ್ಲ ಕುಟ್ಟಿ ಅಟ್ಟದ ಮೇಲಿರೋ ಧೂಳನ್ನೆಲ್ಲ ಹೊಡೆದಿಡು. ಏನೋ ಒಂದು ಕೆಲಸ ಬಾಕಿ ಉಳಿಸಿದ್ಯೋ ನೀನು ಬಾಯಿ ಮೇಲೆ ಬರೆ ಹಾಕ್ಬಿಡ್ತೀನಿ. ಹುಷಾರ್, ನಡೀರಾಮ. ಈ ಅವಲಕ್ಕಿನೆಲ್ಲ ತಿಂದು ಬಿಡ್ಬೇಡ. ಮತ್ತೆ ಇದನ್ನ ಹಾಗೆ ಡಬ್ರಲ್ಲಿ ಎತ್ತಿಟ್ಟಿರು. ಏನೇ ಲಕ್ಷ್ಮಿ, ನೀನು ಒಬ್ಳೆ ಕಲ್ಯಾಣಿಗೆ ಹೊರಟು ಬಿಟ್ಯಾ? ಯಾವಾಗ ನೀನು ಹೊರಟ್ಯೋ ಇನ್ನು ಬರೋ ಸಂಜಿಗೆನೆ. ಯಾಕೆ? ಯಾಕೆ ಅಂದ್ರೆ ಊರ್ನಲ್ಲಿರೋ ಸಂಸಾರದ ಒಳಗೊಟ್ಟನೆಲ್ಲ ಜಾಲಾಡಿಸ್ಕೊಂಡು ಬರಬೇಕಲ್ಲ. ಯಾಕೆ ನೇತ್ರ ಮನೆ ಒಳಗೆ ಇರ್ಲಿಲ್ವೇ? ಅವಳನ್ನೇ ಕಳಿಸ್ಬೇಕಾಗಿತ್ತು. ಅವಳಿಗೆ ಮನೇಲೆ ಒಂದ್ ಹೊರೆ ಕೆಲಸ ಹೇರಿದೀನಿ. ಅಂದ್ರೆ ಮನೆ ಒಳಗೆ ಕಪಿಲ ನೇತ್ರ ಇಬ್ರೇನ ಇರೋದು? ಅಲ್ಲಿ ಸರ್ವನಾಶವಾಯ್ತು. ನಾಯ ಕಪಿಲನ್ ಮನೇಲಿ ಬಿಟ್ಲಿ, ಅವಳನ್ನ ಹೊಲಿಗೆ ಕಲ್ತ್ಕೊಂತ ಪದ್ದಕ್ಕನ ಮನೆ ಕಳ್ಸಿದ್ದೀನಿ. ನೀನು ಹೋಗೋ ನಿಮ್ಮಕ್ಕನ ಜೊತೆಲಿ. ನಾ ಹೋಗಲ್ಲ. ಹೋಗಲ್ಲ ಹೋಗಲ್ಲ. ಮದುವೆ ಬೇಕು ಬೇಕು ಹೋಗ್ತೇನೆ. ಕಪಿಲ 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 ಇಲ್ಲ ಮಾವ. ಎಣ್ಣೆ ದೇವಸ್ಥಾನಕ್ಕೆ ಎಣ್ಣೆ ಅಲ್ಲ ಮಿಳ್ಳಿ ಬಗ್ಗಿಸ್ಕೊಳ್ತಾ ಇದ್ದೆ, ನಿನ್ ಮೇಲೆ ಸುರಿದು ಹೋಯ್ತಾ? ಎಷ್ಟೊಂದು ಸುರಿದು ಹೋಗಿದೆ. ನಿನಗೆ ಮನೆ ಇದೆ. ಇನ್ನೂ ಹರಿತವಾಗೇ ಇದೆ. ಎಣ್ಣೆ ಎಲ್ಲ ವ್ಯರ್ಥ. ಸ್ವಾಮಿ ಪ್ರಸಾದ ಕೊಟ್ಟಿದ್ದಾನೆ. ಏನು ಪ್ರಾರ್ಥನೆ ಮಾಡ್ಕೊಂಡಿಮ್ಮ? ತಾತ, ನಮ್ ತಂದೆ ಈಗ್ಲೂ
ತಿರುಮಕೂಡ್ಲಲ್ಲೇ ಇದಾರಲ್ವೇ ತಾತ? ಇದ್ದಕ್ಕಿದ್ದ ಹಾಗೆ ಅಪ್ಪನ ಜ್ಞಾಪಕ ಯಾಕಮ್ಮ ಬಂತು? ಯಾಕೋ ಅಪ್ಪನ್ ನೋಡ್ಬೇಕು ಅನ್ನಿಸ್ತಾ ಇತ್ತು. ಅದನ್ನೇ ನೆನೆಸ್ಕೊಂಡು ದೇವ್ರ ಕೈ ಮುಗ್ದೆ. ಅವನು ಪ್ರಸಾದ ಕೊಟ್ಟ ಅಂತ ನೀನಂದೆ. ತಾತ, ನನ್ನ ತಿರುಮಕೂಡ್ಲು ಕರ್ಕೊಂಡು ಹೋಗ್ತೀಯಾ? ಅಲ್ಲಮ್ಮ, ಈಗ ನೀನ್ ವಿದ್ಯಾವಂತೆ, ಕೆಲಸ ಬದುಕು ಕಲ್ತವಳು. ನಿಮ್ಮಪ್ಪ ನನ್ನ ಹತ್ರವೇ ಇರು ಅಂದ್ಬಿಟ್ಟೆ. ಇದ್ಬಿಡ್ತೀನಿ. ಅವ್ರ ಮಗಳನ್ನ ಇರಿಸ್ಕೊಳ್ಳಕ್ಕೆ ಅವ್ರಿಗೆ ಅಧಿಕಾರ ಇಲ್ವೇ? ಅಂದ್ರೆ ನಿನ್ ತಾತನ್ನ ಇಟ್ಕೊಂಡು ಹೋಗ್ತೀಯಾ? ಇಲ್ಲ ತಾತ, ನಿನಗ್ ನರಸಿಂಹಸ್ವಾಮಿ ಹೇಗ್ ದೇವ್ರು ಹಾಗೆ ನೀನು ನನಗ್ ದೇವ್ರು. ನಾವಿಬ್ರು ಒಬ್ರನ್ನೊಬ್ಬರನ್ನ ಬಿಟ್ಟಿರೋದೇ ಬೇಡ. ನೀನು ನನ್ ಜೊತೆಲೆ ಇದ್ಬಿಡು ತಾತ. ಹೇಗೂ ನಿನ್ಗಲ್ ಗುಂಜ ನರಸಿಂಹಸ್ವಾಮಿ ಗುಡಿ ಇದ್ದೇ ಇದೆ. ಕರ್ಕೊಂಡು ಹೋಗು ತಾತ. ನೋಡ್ಲೇಬೇಕೇನಮ್ಮ? ನೀನೇ ಹೇಳಿದ್ಯಲ್ಲ ದೇವ್ರ ಪ್ರಸಾದ ಕೊಟ್ಟ ಅಂತ. ಏನ್ ಮಾಡ್ತಿ? ಇಷ್ಟ್ರ ಮೇಲೆ ನಿನ್ನ ಇಷ್ಟ. ಹೋಗೋಣ. ಎಲ್ಲ ನಿನ್ನಿಚ್ಛೆ. ಏನಪ್ಪ 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 ಇದಾರೇನಮ್ಮ? ಚಿದಂಬರ, ನಿಮ್ಮ ಅಪ್ಪನ್ ಕರಿಯೋ. ಕೂತ್ಕೊಳ್ಳೋಣ. ಇದು ನಿಮ್ಗ್ ಕೂತ್ಕೊಳ್ಳೋದಲ್ಲ ಹಾಸಿರೋದು, ಸಂಡಿಗೆ ಹರವಕ್ಕೆ. ಮಾವಯ್ಯ 20 ವರ್ಷದ ಮೇಲೆ ದಾರಿ ತಪ್ಪಿ ಈ ಕಡೆ. ಇದ್ಯಾರು? ನಿನ್ನ ಮಗಳು ಸೇರಪ್ಪ, ನೇತ್ರಾವತಿ. ಏನು ಮಗಳೋ ಏನಪ್ಪನೋ. ನೇತ್ರ ನೀನ್ ನೋಡ್ಬೇಕು ಅಂದ್ಲಪ್ಪ, ಅದಕ್ಕೆ ಕರ್ಕೊಂಡು ಬಂದೆ. ಅದಕ್ಕೆ ಇಷ್ಟು ದೂರ ಬರ್ಬೇಕೆ? ಬಸ್ ಚಾರ್ಜ್ ದಂಡ. ಒಂದೇ ಕೆಲಸ ಅಲ್ಲಪ್ಪ, ಇಲ್ಲೇ ಗುಂಜಾ ನರಸಿಂಹಸ್ವಾಮಿ ಸೇವೆನೂ ಇದೆ. ಸರಿ ಸರಿ ಹೋಗಿ. ನೀವು ಹೊಳೆ ದಾಟಿ ಹೋಗೋದ್ರೊಳಗೆ ಸಂಜೆ ಪೂಜೆನೂ ಆರಂಭವಾಗಿರುತ್ತೆ. ದೇವಸ್ಥಾನ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್. ಕೃಷ್ಣಮೂರ್ತಿ ಏನಪ್ಪ? ಬನ್ನಿ ಹೋಗೋಣ. ನಿನಗೆ ತುಂಬಾ ಹೊಟ್ಟೆ ಹಸಿವಾಗಿರ್ಬೇಕಲ್ಲ? ಅಲ್ಲಿ ಬಾಳೆಹಣ್ಣಿದೆ. ಬೇಡ ತಾತ, ಬಸ್ ಬಂದ್ಬಿಡುತ್ತೆ. ಊರಿಗೆ ಬೇಗ ಹೋಗ್ಬಿಡೋಣ. ತಗೊಳ್ಳಿ. ಮಾವಯ್ಯ ಮಾವಯ್ಯ ಮಾವಯ್ಯ, ನಾನು ಅನ್ನಕ್ಕೆ ದಂಡ, ಭೂಮಿಗೆ ಭಾರ, ಏನೇನೋ ಆಡ್ಬಿಟ್ಟೆ. ಅಲ್ಲಿ ನಾನು ಹಾಗೆ ಇರ್ಬೇಕು. ಹೆತ್ತ ಮಗಳನ್ನ ಕೂರಿಸಿ ಒಂದ್ ಲೋಟ ನೀರು ಕೊಟ್ಟು ಕಳಿಸೋ ಯೋಗ್ಯತೆ ನನಗಿಲ್ಲ. ಹೋಗ್ಲಿ ಬಿಡು, ಚಿಕ್ಕ ವಯಸ್ಸಿನಲ್ಲೇನೆ ಹೆಂಡತಿನ ಕಳ್ಕೊಂಡೆ. ಬೇರೆ ಸಂಸಾರನ ಕೂಡ್ಲೇಬೇಕಾಯ್ತು. ಮಕ್ಕಳು ಮರಿ. ತಗೋಮ್ಮ ತಗೊಮ್ಮ. ತಗೋ ತಾಯಿ. ಮಾವಯ್ಯ, ನನ್ನ ಮಗಳು ಎಷ್ಟು ಚೆನ್ನಾಗಿ ಸಾಕಿದ್ದೀರಿ. ನೇತ್ರ, ನಿಂಗ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ನಿನ್ ತಾತನೇ ತಾಯಿ. ನಾನು ಬದುಕಿದ್ದು ನಿನಗೇನು ಉಪಯೋಗ ಇಲ್ಲಮ್ಮ. ನಿಮ್ಮಮ್ಮ ಬಾಲ್ಯದಲ್ಲಿಯೇ ನಿನ್ನ ಬಿಟ್ಟು ಸತ್ತೋದ್ಲು. ಇವತ್ತು ನಿಮ್ಮಪ್ಪನೂ ಸತ್ತೋದ್ನಮ್ಮ. ನಿಮ್ಮಪ್ಪನೂ ಸತ್ತೋದ. ಸಮಾಧಾನ ಮಾಡ್ಕೊ.